ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಮಂತ್ರಾಲಯ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಮಂತ್ರಾಲಯ ಹೋಗ್ತಾ ಇರೋದು ನಾನು. ಅದರಲ್ಲೂ ಕೂಡ ವಂದೇ ಭಾರತ್ ಟ್ರೈನಲ್ಲಿ ಪುಟ್ಟನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಟ್ರೈನ್ನಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಹೇಗಿತ್ತು, ಟ್ರೈನ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಯಾರಿಗೆಲ್ಲ ಗೊತ್ತಿಲ್ಲ ಅಂತ ಅಂದರೆ ಈ ಟ್ರೈನು ಆ್ಯಕ್ಚುಲಿ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ನಿಂದ ಹೊರಡುತ್ತೆ. ಸೊ ನಮ್ಮನೆಗೆ ತುಂಬಾ ಹತ್ತಿರ ಇದು. 2:45ಗೆ ಹೊರಡುವಂತಹ ಟ್ರೈನ್ ಇದು ವಂದೇ ಭಾರತ್. ಅಲ್ಲಿ 8:15 ಹಾಗೆ ಮಂತ್ರಾಲಯ ತಲುಪುತ್ತೆ. ಸೊ ನಮಗೆ ನೋಡಿ ಈ ಥರ ಸೀಟ್ ಸಿಕ್ಕಿತ್ತು. ಆ್ಯಕ್ಚುಲಿ ಮುಂದ್ಗಡೆ ನೋಡ್ತಾ ಇದ್ದೀರಲ್ಲ ಆ ಸೀಟ್ ತುಂಬಾ ಚೆನ್ನಾಗಿತ್ತು, ಬಟ್ ಅದು ನಮಗೆ ವಾಪಸ್ ಬರ್ತಾ ಸಿಕ್ಕಿತ್ತು. ನಿಮಗೇನಾದರೂ ಆ ಥರ ಸೀಟ್ ಬೇಕು ಅಂತ ಹೇಳಿದರೆ 5 ಜನ ಗುಂಪಿದ್ರೆ ಮಾತ್ರ ಆ ಥರದ ಸೀಟ್ ಸಿಗೋದು. ನಾನು ಮೊದಲಿಗೆ ಹೋಗ್ತಾ ಇದ್ದಂಗೆ ವಾಶ್ರೂಮ್ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹೇಳಿಬಿಟ್ಟು ಹೋದೆ. ಸೊ ಫುಲ್ಲಿ ಒಂಥರ ಎಲ್ಲ ಎಲೆಕ್ಟ್ರಿಕ್ ವಾಶ್ರೂಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಳಗಡೆ ಯಾರಾದರೂ ಹೋದರೆ ರೆಡ್ ಲೈಟ್ ತೋರಿಸುತ್ತೆ, ಒಳಗಡೆ ಯಾರೂ ಇಲ್ಲ ಅಂತ ಅಂದರೆ ಗ್ರೀನ್ ಲೈಟ್ ತೋರಿಸುತ್ತೆ. ಪ್ಯಾಂಟ್ರಿ ಥರ ಮಾಡಿದ್ದಾರೆ ಅಲ್ಲೇ. ಸೊ ಇವಾಗ ನೋಡಿ ಎಂಟರ್ ಆಗ್ತಾ ಇದ್ದೀನಿ. ಎವ್ರಿಥಿಂಗ್ ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಷ್ಟು ನೀಟಾಗಿತ್ತು ಅಂದರೆ, ಒಂದು ಮಾಲಿಗೆ ಹೋದರೆ ನಾವು ಯಾವ ಥರ ಇರುತ್ತೋ ಯಾವ ಥರ ಕ್ಲೀನ್ ಮಾಡ್ತಾ ಇರ್ತಾರೋ ಅದೇ ಥರನೇ ಎವ್ರಿ ಟೈಮ್ ವಾಶ್ ಮಾಡ್ತಾ ಇರ್ತಾರೆ. ಟಾಯ್ಲೆಟಲ್ಲೇ ವಾಶ್ ಬೇಸಿನ್ ಕೂಡ ಇದೆ, ಅದು ಕೂಡ ಎಷ್ಟು ನೀಟಾಗಿದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಮಿರರ್ ಕೂಡ ಇತ್ತು ದೊಡ್ಡದು, ತುಂಬಾ ಚೆನ್ನಾಗಿತ್ತು. ವಾಶ್ರೂಮ್ ನೋಡಿ ಸಖತ್ ಖುಷಿ ಆಯಿತು. ಯಾಕೆಂತ ಹೇಳಿದ್ರೆ ಎಲ್ಲೇ ಹೋದರೂ ಕೂಡ ವಾಶ್ರೂಮ್ ಅನ್ನೋದು ತುಂಬ ನೀಟಾಗಿರಬೇಕು. ಸೊ ಅದು ತುಂಬ ಇಂಪಾರ್ಟೆಂಟ್. ಅದರಲ್ಲೂ ನಾನು ಪುಟ್ಟನ್ನು ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಈ ಸತಿ ನಾನು ಫಸ್ಟ್ ಹೋಗಿ ವಾಶ್ರೂಮ್ ನೋಡ್ಕೊಂಬಂದೆ. ನೋಡ್ತಾ ಇರ್ಬೋದು ಅವನಂತೂ ತುಂಬ ಖುಷಿ ಪಡ್ತಾ ಇದ್ದ. ಶೌರ್ಯಂಗೆ ಟ್ರೈನ್ ಜರ್ನಿ ಅಂತ ಹೇಳಿಬಿಟ್ರೆ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಹೋಗ್ತಾ ಇದ್ದಂಗೆ ನಮಗೆ ಒಂದು ಸ್ನ್ಯಾಕ್ಸ್ ಕೊಟ್ಟರು. ಅದರಲ್ಲಿ ಪಾಪ್ಕಾರ್ನ್ ಆಗಿರ್ಬೋದು ಅಥವಾ ಮಿಕ್ಸ್ಚರು, ಆಮೇಲೆ ಒಂದು ಕಚೋರಿ, ಸೊ ಅದಕ್ಕೆ ಸಾಸು ಟಿಶ್ಯೂ ಎಲ್ಲ ಕೊಟ್ಟಿದ್ರು. ಪಾಪ್ಕಾರ್ನ್ ವಾಸ್ ಗುಡ್, ಬಟ್ ನನಗೆ ಆ ಕಚೋರಿ ಏನು ಅಷ್ಟು ಇಷ್ಟ ಆಗಲಿಲ್ಲ, ಸ್ವಲ್ಪನೂ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಓಕೆ ಹೋದ ತಕ್ಷಣ ನಿಮಗೆ ಇದೆಲ್ಲದೂ ಕೂಡ ಟಿಕೆಟಲ್ಲಿನೇ ಇನ್ಕ್ಲೂಡ್ ಆಗಿರುತ್ತೆ. ನಾನು ಟಿಕೆಟ್ ಎಷ್ಟು ಮತ್ತು ಯಾವ ಟೈಮಿಂಗ್ಸಿಗೆ ಹೋಗುತ್ತೆ, ಹೇಗೆ ಬುಕ್ ಮಾಡೋದು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಟ್ರೈನು ಪುಟ್ಟ ಮೈಮೇಲಿಂದ ಕೆಳಗೆ ಇಳ್ಕೊಂಡು ಆಟಾಡೋಕ್ಕೆ ಶುರು ಮಾಡ್ದೆ. ನಾವು ಮೇಯ್ನಾಗಿ ಟ್ರೈನ್ ಬುಕ್ ಮಾಡ್ಕೊಳ್ಳೋದೇ ಇದಕ್ಕೆ, ಎಲ್ಲೇ ಹೋಗೋದಾದರೂ. ಯಾಕೆ ಅಂತ ಹೇಳಿದರೆ ಮಕ್ಕಳಿಗೆ ಚೆನ್ನಾಗಿ ಆಟಾಡೋಕ್ಕೆ ಜಾಗ ಸಿಗಬೇಕು. ಸೊ ಓಡಾಡ್ಕೊಂಡಿರ್ತಾರೆ ಅಂತ ಅಂದರೆ ಮಾತ್ರ ಅವರಿಗೆ ಖುಷಿ ಇರುತ್ತೆ. ಹೀಗಾಗಿ ನಾವು ಟ್ರೈನ್ ಬುಕ್ ಮಾಡಿದ್ದು. ಪುಟ್ಟ ಅಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದ, ಸಖತ್ ಖುಷಿ ಆಗ್ತಾಯಿತ್ತು. ಆರಾಮಾಗಿ ಮಾತಾಡಿಕೊಂಡು ಅದು ಇದು ತಿಂದ್ಕೊಂಡು ಪಾಪ್ಕಾರ್ನು ತಿಂದ್ಕೊಂಡು, ಅವನಿಗೆ ಖುಷಿಯಾಗಿತ್ತು ಪಾಪ್ಕಾರ್ನು. ಸೊ ಅದು ಬೇಕು ಅಂತ ತಿಂದ್ಕೊಂಡು ಆರಾಮಾಗಿ ನೋಡಿ ಎಲ್ಲ ನೋಡ್ಕೊಳ್ತಾ ಇದ್ದಾನೆ. ಬಟ್ ಈ ಮಂತ್ರಾಲಯ ಬ್ಯಾಂಗ್ಳೂರ್ ಟು ಮಂತ್ರಾಲಯ ಮಂತ್ರಾಲಯ ಟು ಬ್ಯಾಂಗ್ಳೂರ್ ಬರ್ತಾ ಲಶ್ ಗ್ರೀನರೀಸ್ ಆಗಲಿ ಅಥವಾ ಏನೋ ತುಂಬ ಸೀನಿಕ್ ವ್ಯೂ ಆಗಲಿ ಸಿಗುತ್ತೆ ಅಂತ ಅಂದ್ಕೊಂಡು ಹೋದರೆ ಖಂಡಿತ ಇಲ್ಲ. ಆ ಥರದ್ದೆಲ್ಲ ಏನೂ ಸಿಗಲ್ಲ. ನೋಡ್ತಾ ಇದ್ದೀರಲ್ಲ ಮಾಮೂಲಿ ಗದ್ದೆ, ಸ್ವಲ್ಪ ಗ್ರೀನರಿ ಆ ಥರದ್ದು ಸಿಗುತ್ತೆ ಅಷ್ಟೇ. ಬಿಟ್ಟರೆ ಫುಲ್ಲು ಬರಡು ಭೂಮಿನೇ ನೋಡ್ಲಿಕ್ಕೆ ಸಿಗೋದು. ಬಟ್ ಏನಂದರೆ ದೊಡ್ಡ ವಿಂಡೋ ಇರೋದ್ರಿಂದ ಮಕ್ಳಿಗೆ ಕರ್ಕೊಂಡು ಹೋಗ್ತಾ ಅವ್ರಿಗೆ ಅಷ್ಟು ಸಿಕ್ಕರೆ ಸಾಕು.
ಸೊ ಟೈಮ್ ಪಾಸ್ ಅಂತೂ ಆಗುತ್ತೆ. ಸೊ ಅದು ಇದು ತೋರಿಸ್ತಾ ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಹೇಳಿಬಿಟ್ಟು ಅದು ಇದು ತೋರಿಸ್ತಾ ಸ್ವಲ್ಪನಾದರೂ ಟೈಮ್ ಪಾಸ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಟ್ರೈನ್ ಅಂತೂ ಬುಕ್ ಮಾಡ್ಕೊಳ್ಬೋದು. ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗಿತ್ತು. ಸ್ವಲ್ಪ ಹೊತ್ತಾಗ್ತಾ ಇದ್ದಂಗೆ ಆ ಬೋಗಿನಲ್ಲಿರುವಂಥ ಒಂದಿಷ್ಟು ಜನ ಮಕ್ಕಳು ಬಂದು ಇವನು ಆಟಾಡ್ತಾ ಇರೋದು ನೋಡಿ ಎಲ್ಲ ಬಂದು ಆಟಾಡೋಕ್ಕೆ ಶುರು ಮಾಡಿದರು. ಈ ಥರ ಸ್ಪೇಷಿಯಸ್ ಆಗಿದೆ, ಅಂದರೆ ತುಂಬ ಕಂಜೆಸ್ಟೆಡ್ ಆಗಿ ಚೇರ್ಸ್ನ ಹಾಕಿಲ್ಲ. ಇಲ್ಲೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಡೋರ್ ಇದೆ ಅಲ್ಲ, ಸೊ ಆ ಕಡೆ ಒಂದು ಸೈಡಲ್ಲಿ ಲಗೇಜಸ್ನೆಲ್ಲ, ಅಂದರೆ ಜಾಸ್ತಿ ಇದೆ ಅಂತ ಹೇಳಿದರೆ ದೊಡ್ಡ ದೊಡ್ಡ ಲಗೇಜಸ್ನೆಲ್ಲ ಅಲ್ಲಿ ಇಟ್ಕೊಳ್ಳಿಕ್ಕೆ ಜಾಗ ಇತ್ತು. ಅದಾದ ನಂತರನೂ ಕೂಡ ಸ್ವಲ್ಪ ಆಟಾಡಲಿಕ್ಕೆ ಅಂತ ಸ್ಪೇಸ್ ಇತ್ತು. ಅದು ತುಂಬಾ ಒಳ್ಳೆಯದಾಯಿತು. ಏಕೆಂದರೆ ಆ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ವು ಅಂದರೆ ನಾನಂತೂ ಫುಲ್ಲು ಬಿಟ್ಬಿಟ್ಟಿದ್ವಿ ಎಲ್ಲರೂ, ಅಲ್ಲಿರೋ ಪೇರೆಂಟ್ಸು ಏನಾರು ಮಾಡ್ಕೊಳ್ಳಿ ಅಂತ ಹೇಳಿ. ಯಾಕೆಂದರೆ ಸ್ವಲ್ಪ ಲಾಂಗ್ ಜರ್ನಿ ಇರೋದ್ರಿಂದ ಎಲ್ಲ ಟ್ರೈನ್ನಲ್ಲೇ ಬಿದ್ದು ಹೊರಳಾಡ್ತಿದ್ರು. ಇನ್ನೊಂದೇನೆಂದರೆ ಅಲ್ಲಿ ಎಲ್ಲ ಓಡಾಡಿ ಕೊಳೆ ಆಗಿರುತ್ತೆ ಅನ್ನೋಂಥ ಒಂದು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಯಾಕೆಂದರೆ ಪದೇ ಪದೇ ನಾನು ಅದನ್ನೂ ತೋರಿಸ್ತೀನಿ, ಪದೇ ಪದೇ ಬಂದು ಬರೀ ಕಸ ಗುಡಿಸೋದಷ್ಟೇ ಅಲ್ಲ ನೆಲ ಕೂಡ ಒರೆಸ್ಕೊಂಡು ಹೋಗ್ತಾಯಿದ್ರು. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಬಿಟ್ಟು ಇವನಂತೂ ಪುಟ್ಟ ನೋಡಿ ಬಿದ್ದು ಹೊಸಕ್ತಾ ಇದ್ದ ಇಡೀ ನೆಲದ ಮೇಲೇ. ಅದರಲ್ಲೂ ಮಕ್ಕಳು ಸಿಕ್ಕಿರೋದಂತೂ ಅವನಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಟ್ಟಿತ್ತು. ಎಲ್ಲ ಅಕ್ಕಂದರು ಅಣ್ಣಂದರು ಸಿಕ್ಕಿ ಇವನಿಗೆ ತುಂಬಾ ಚೆನ್ನಾಗಿ ಆಟ ಆಡಿಸ್ತಾಯಿದ್ರು. ಆ ಮಕ್ಕಳಂತೂ ಎಲ್ಲ ಅಡ್ಜಸ್ಟ್ ಆಗಿದ್ರು ನೋಡಿ, ಅವ್ರ ಜೊತೆಗೆ ಹೋಗಿ ಕೂತ್ಕೊಂಡಿದ್ದ. ಆ್ಯಂಡ್ ಎಲ್ಲ ಸೀಟಿಗೂ ಕೂಡ ಈ ಥರ ಚಾರ್ಜಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. USB ಕೇಬಲ್ದು ಇದೆ, ಮಾಮೂಲಿ 3 ಪಿನ್ ಚಾರ್ಜಸ್ಸು ಇದೆ. ಆಮೇಲೆ ಒಂದು 12 o'clock ಆಗ್ತಾ ಇದ್ದಂಗೆ ನಮಗೆ ಲಂಚ್ ಕೊಟ್ಟರು. ಲಂಚಿಗೆ ರೈಸು ಮತ್ತು ಪನ್ನೀರ್ ಕರಿ, ದಾಲು, ಚಪಾತಿ ಮತ್ತು ಇನ್ನೊಂದು ಕರ್ಡ್ ಇತ್ತು. ಸೊ ಇಟ್ ವಾಸ್ ಗುಡ್, ಓಕೆ ಥರ ಇತ್ತು. ಆಮೇಲೆ ರೈಲ್ವೆ ಸ್ಟೇಷನ್ನಿಂದನೇ ನಿಮಗೆ ಆಟೋಗಳು ಸಿಗುತ್ತೆ, ಎಲ್ಲ ಶೇರಿಂಗ್ ಆಟೋ. ಸೊ ಅದರಲ್ಲಿ ವಾಪಸ್ ನಾವು 15 kilometers ಇತ್ತು. ಸೊ ಅದರಲ್ಲಿ ವಾಪಸ್ ಹೋದ್ವಿ. ಇದು ಸಂಡೇ ನಾವು ವಾಪಸ್ ಬರ್ತಾದ್ರದ್ದು ಮಂತ್ರಾಲಯದಲ್ಲಿ ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾಯಿದ್ದು. ಸೊ ಟ್ರೈನ್ ಬಂದ ತಕ್ಷಣ ಅಲ್ಲೂ ಕೂಡ ಅಷ್ಟೇ. ಈ ಟ್ರೈನು ನನಗೆ ಹೋಗ್ತಾ ಇದ್ದ, ಅಂದರೆ ನಾವು ಬ್ಯಾಂಗ್ಳೂರ್ ಟು ಮಂತ್ರಾಲಯ ಜರ್ನಿ ಮಾಡಿದ್ವಲ್ಲ ಆ ಟ್ರೈನ್ಗಿಂತ ಇದು ಇನ್ನೂ ಕೂಡ ನೀಟ್ ಅಂತ ಅನ್ನಿಸ್ತು. ಸೊ ನೋಡಿ, ಬಹುಶಃ ಗ್ರೂಪ್ ಇಲ್ದಲೇ ಇರೋ ಕಾರಣಕ್ಕೆ ನಮಗೆ ವಾಪಸ್ ಬರ್ತಾ ಈ ಥರದ್ದು ಸೀಟ್ ಸಿಕ್ಕಿತ್ತು. ಈ ಥರ ಸೀಟ್ ಸಿಕ್ಕರಂತೂ ಒಂದು ಅಡ್ವಾಂಟೇಜು ಇದೆ, ಇನ್ನೊಂದು ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಏನಂದರೆ ಈ ಥರ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಆರಾಮಾಗಿ ತಿಂದ್ಕೊಂಡು ಉಣ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಡಿಸ್ಅಡ್ವಾಂಟೇಜ್ ಏನಂದರೆ ಬಾಟಲೆಲ್ಲ ಇಡಲಿಕ್ಕೆ ಜಾಗ ಇರಲ್ಲ. ನಾವು ಹೋಗ್ತಾ ಇದ್ದಂಗೆ ಇಲ್ಲೂ ಕೂಡ ಏನು ಮಾಡಿದರು, ತಿಂಡಿ ಕೊಟ್ಟರು, ಟಿಫಿನ್ನು. ಇಲ್ಲಿ 7:15 ಬರುತ್ತೆ. ವರ್ಸ್ಟ್ ಆಗಿತ್ತು, ವರ್ಸ್ಟ್ ಅಂದರೆ ವರ್ಸ್ಟ್ ಆಗಿತ್ತು. ತಿಂಡಿ ಮಾತ್ರ ಚೂರು ಚೆನ್ನಾಗಿರಲಿಲ್ಲ. ಉಪ್ಮಾ ಅಂತ ಕೊಟ್ಟಿದ್ರು, ಅದರಲ್ಲಿ ಏನೂ ಇರಲಿಲ್ಲ. ಸೊ ತುಂಬ ಕೆಡದಾಗಿತ್ತು. ಆ್ಯಂಡ್ ಬ್ರೆಡ್ ಕೊಟ್ಟಿದ್ರು. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ವಾಶ್ರೂಮಲ್ಲಿ ಬೇಬಿ ಸೀಟ್ ಕೂಡ ಇತ್ತು ಕೂರಿಸ್ಲಿಕ್ಕೆ. ಈ ಒಂದು ಟ್ರೈನಲ್ಲಿ ಇದೊಂದು ಎಕ್ಸ್ಟ್ರಾ ನಾನು ನೋಡಿದ್ದು ಅಂತ ಅಂದರೆ. ಸೊ ಇನ್ನೆಲ್ಲದು ಕಾಮನ್ನಾಗೆ ಎಲ್ಲ ನಾನು ಆ ಟ್ರೈನಲ್ಲಿ ತೋರಿಸಿದ್ನಲ್ಲ ಬರ್ತಾ, ಈ ಟ್ರೈನಲ್ಲಿ ಕೂಡ ಅದೇ ಥರ ಇತ್ತು. ಆ್ಯಂಡ್ ಕ್ಲೀನಾಗಿಯೂ ಇತ್ತು, ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ನಾನು ಹೇಳ್ದಂಗೆ ಬೆಂಗಳೂರಿಂದ ಬರೋ ಟ್ರೈನಿಗಿಂತನೂ ಕೂಡ ಮಂತ್ರಾಲಯದಿಂದ ಹೋಗೋ ಟ್ರೈನು ತುಂಬ ಕ್ಲೀನಾಗಿತ್ತು. ಆರಾಮಾಗಿ ಜರ್ನಿ ಮಾಡಿದ್ವಿ. ಸೊ ಈ ಥರದ ಸೀಟ್ ಸಿಕ್ಕಿದ್ದು ಒಂದು ತುಂಬ ಖುಷಿಯಾಗಿತ್ತು. ಸೊ ಅದೊಂದು ಅಡ್ವಾಂಟೇಜ್ ನಮಗೆ ಬರೋ ಹೊತ್ತಿಗೆ. ಸೊ ಆರಾಮಾಗಿ ಕೂತ್ಕೊಂಡು ಎಲ್ಲ ಆಲ್ಮೋಸ್ಟ್ ಬೆಳಗ್ಗೆ ಆಗಿರೋದ್ರಿಂದ ನಿದ್ದೆ ಹೊಡಿತಾಯಿದ್ರು. ಸೊ ನಾನು ಈ ಸತಿ ಅಯ್ಯೋ ದೇವ್ರೆ ಮಕ್ಳಿಗೆ ಯಾರೂ ಇಲ್ವಲ್ಲಪ್ಪ ಅಂತ ಇನ್ನೇನು ನೋಡ್ತಾ ಇದ್ದೆ. ಅವನೇ ಹುಡುಕ್ತಾ ಇದ್ದ ಯಾರಾದರೂ ಅಕ್ಕ ಅಣ್ಣ ಸಿಗ್ತಾರಾ ಅಂತ ಹೇಳಿಬಿಟ್ಟು. ಸೊ ಆ ಕಡೆ ಸೈಡಲ್ಲೂ ಕೂಡ, ಅಂದರೆ ಹಿಂದ್ಗಡೆನೂ ಕೂಡ ಈ ಥರ ಕೂರ್ಲಿಕ್ಕೆ ಜಾಗ ಇದೆ ಆ್ಯಂಡ್ ಆಟ ಆಡ್ಲಿಕ್ಕೆ ಜಾಗ ಇದೆ. ಆರಾಮಾಗಿ ಓಡಾಡ್ಕೊಂಡಂತೂ ಇರ್ಬೋದು ಟ್ರೈನಲ್ಲಿ ಮಾತ್ರ. ಆ ಥರ ಅದೊಂದು ಅಡ್ವಾಂಟೇಜ್ ಇದೆ. ಆ್ಯಂಡ್ ಎಲ್ಲದೂ ಹ್ಯಾಂಡ್ ಮೂಮೆಂಟ್ ತೋರಿಸಿದ್ರೆ ಈ ಥರ ಡೋರ್ ಓಪನ್ ಆಗುವಂಥ ಸಿಸ್ಟಮ್ ಮಾಡಿಟ್ಟಿದ್ದಾರೆ. ಯಾಕೆಂದರೆ ಮಕ್ಕಳು ಕೂಡ ಓಡಾಡ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ. ಅಂತೂ ಇಂತೂ ಅವನಿಗೆ ಅಕ್ಕಂದರು ಅಣ್ಣಂದರು ಎಲ್ಲರೂ ಸಿಕ್ಕರು. ಈ ಸತಿ ಅಂತೂ ನೋಡಿ ಎಲ್ಲ ಆಟದ ಸಾಮಾನೇ ಹರಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾವೆ ಮಕ್ಕಳು. ಸೊ ಆರಾಮಾಗಿ ಬರ್ತಾ ಇದ್ದೀವಿ.
ನಾನು ಮೊದಲೇ ಹೇಳ್ದಂಗೆ ಯಾವ ರೀತಿಯಾದಂಥ ಒಂದು ಸೀನರಿಗಳು ನಿಮಗೆ ಸಿಗಲ್ಲ. ಇದೇ ಥರನೇ ಇಷ್ಟೇ ಒಂದು ಬರಡು ಭೂಮಿ ಆ ಥರ ನೋಡ್ಲಿಕ್ಕೆ ಸಿಗುತ್ತೆ ಅಷ್ಟೇ. ನೋಡಿ, ನಾನು ಮೊದಲೇ ಹೇಳಿದೆ ಎವ್ರಿ ಟೈಮ್ ಕ್ಲೀನಿಂಗಿಗೆ ಬರ್ತಾ ಇರ್ತಾರೆ ಅಂತ. ಬರೀ ಕಸ ಗುಡಿಸೋದಷ್ಟೇ ಅಲ್ಲ, ನೆಲ ಕೂಡ ಒರೆಸ್ಕೊಂಡು ಹೋಗ್ತಾರೆ. ಸೊ ತುಂಬಾ ನೀಟಾಗಿ ಇಟ್ಟಿರ್ತಾರೆ. ನಾವು ಕೂಡ ಅಷ್ಟು ಏನು ಕಸ ಕೊಳೆನ ಹಾಕಬಾರ್ದು ಅಲ್ವಾ ಈ ಥರ ಪಬ್ಲಿಕ್ ಪ್ಲೇಸಲ್ಲಿ. ಸೊ ನಮ್ಮದು ಕೂಡ ತಪ್ಪಿರುತ್ತೆ ಕೆಲವೊಂದು ಸತಿ. ಆ ಚಾಕ್ಲೇಟ್ ಚಿಪ್ ಆಗಿರ್ಬೋದು, ಬಿಸ್ಕೆಟ್ ಇರ್ಬೋದು, ಅದೆಲ್ಲ ಇನ್ನೂ ನೋಡಿಕೊಂಡ್ರೆ ಇನ್ನೂ ಕೂಡ ಟ್ರೈನು ಕ್ಲೀನಾಗಿ ಇಟ್ಕೊಳ್ಬೋದು. ನೋಡಿ, ಮಕ್ಕಳು ಎಷ್ಟು ಆರಾಮಾಗಿ ಕುತ್ಕೊಂಡು ಅಲ್ಲೇ ಕುತ್ಕೊಂಡು ಆಟಾಡ್ತಾ ಇವೆ ಅಂತ ಹೇಳಿಬಿಟ್ಟು ತುಂಬ ಖುಷಿಯಾಗಿತ್ತು. ಯಾಕೆಂದರೆ ವಾಪಸ್ ಬರ್ತಾನೂ ಕೂಡ ಅವನಿಗೆ ಆರಾಮಾಗಿ ಮಕ್ಕಳು ಸಿಕ್ಕರು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಈವನ್ ಒರೆಸ್ಕೊಂಡು ಕೂಡ ಹೋಗ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಮಾರ್ನಿಂಗ್ ಟ್ರೈನ್ ಆಗಿರೋದ್ರಿಂದ, ಐ ಥಿಂಕ್ ನಂಗೆ ಅದು ಗೊತ್ತಿಲ್ಲ, ಮಾರ್ನಿಂಗ್ ಟ್ರೈನ್ ಆಗಿರೋದ್ರಿಂದ ಅವ್ರು ಬಹುಶಃ ಸ್ವೀಪಿಂಗ್ ಮತ್ತು ನೆಲ ಒರೆಸೋದನ್ನು ಮಾಡ್ತಾಯಿದ್ದಾರೆ ಅಂತ. ಆ್ಯಂಡ್ ಲಂಚ್ಗೆ ಕೂಡ ನಾನು ಡಿನ್ನರಿಗೆ ಏನು ಕೊಟ್ಟಿದ್ರು ಅದೇ ಸೇಮ್ ಐಟಮ್ಸ್ ಇತ್ತು. ಪನ್ನೀರು ನಾನು ಹೇಳಬೇಕದು ಪನ್ನೀರ್ ಆಗಿರಲಿಲ್ಲ ಬಹುಶಃ. ಸೊ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಆ್ಯಂಡ್ ಲಂಚ್ ವಾಸ್ ಓಕೆ ಅಷ್ಟೇ. ನಾನು ಮತ್ತು ನನ್ನ ಮಗಂದು ಇವಾಗ ಕಿತಾಪತಿ ನಡೀತಾ ಇದೆ. ಸೊ ಓವರಾಲ್ ಇಟ್ ವಾಸ್ ಅ ವೆರಿ ಗುಡ್ ಜರ್ನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಟ್ರೈನ್ ಚಾರ್ಜಸ್ಸು ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ಏನಿದೆ ಅದು ಯಾವುದೇ ಚಾರ್ಜ್ ಇರಲ್ಲ. ಸೊ ಹೀಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಅದೇ ನಮಗೊಂದು ಮೋಟಿವೇಶನ್ನು. ಸೊ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.